ಪಶು ವೈದ್ಯಾಧಿಕಾರಿ ಅಕ್ರಮ ನೇಮಕಾತಿ ಪ್ರಕರಣ ಕೆಪಿಎಸ್ಸಿ ಕಚೇರಿ ಮೇಲೆ ಸಿಐಡಿ ಅಧಿಕಾರಿಗಳ ದಾಳಿ. ಎಸ್ಪಿ ರಾಘವೇಂದ್ರ ಹೆಗಡೆ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಕೆಪಿಎಸ್ಸಿ ಸಂಪೂರ್ಣ ತನಿಖೆಗೆ ಇದೀಗ ಸಿಐಡಿ ಮುಂದಾಗಿದೆ. ಈಗಾಗಲೇ ಒಂದು ಬಾರಿ ದಾಳಿಯನ್ನು ನಡೆಸಿದ್ದ ಸಿಐಡಿ ಇವತ್ತು ಎರಡನೇ ಬಾರಿ ಕೆಪಿಎಸ್ಸಿ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಪಶು ವೈದ್ಯಾಧಿಕಾರಿ ಅಕ್ರಮ ನೇಮಕಾತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದೆ. ಈಗಾಗಲೇ ಒಂದ್ಸಲ ದಾಳಿಯನ್ನು ಮಾಡಲಾಗಿತ್ತು, ಇದೀಗ ಎರಡನೇ ಬಾರಿ ದಾಳಿಯನ್ನು ನಡೆಸಿದೆ. ಎಸ್ಪಿ ರಾಘವೇಂದ್ರ ಹೆಗಡೆ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿ ಕೆಪಿಎಸ್ಸಿ ಕಚೇರಿಯ ಮೇಲೆ. ಮೊದಲ ದಾಳಿಯ ಸಂದರ್ಭದಲ್ಲಿ ಒಂದಷ್ಟು ದಾಖಲೆಗಳ ಪರಿಶೀಲನೆ ವಶಕ್ಕೆ ಪಡೆಯುವಂತಹ ಕೆಲಸ ಆಗಿತ್ತು. ಇದೀಗ ಎರಡನೇ ಬಾರಿ ದಾಳಿಯನ್ನು ಮಾಡಿದ್ದು. ಇವತ್ತು ಕೂಡ ಒಂದಷ್ಟು ಶೋಧ ಕಾರ್ಯ ನಡೆಯುತ್ತೆ. ಅಧಿಕಾರಿಗಳ ನೇತೃತ್ವದಲ್ಲಿ ಕೆಪಿಎಸ್ಸಿ ಸಂಪೂರ್ಣ ತನಿಖೆಯನ್ನು ಸಿಐಡಿಗೆ ಸರ್ಕಾರ ಕೊಟ್ಟಿದೆ. ಈಗಾಗಲೇ ಕೆಪಿಎಸ್ಸಿ ಅಕ್ರಮ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಂದಿ ಹೆಸರು ಹೊರಬಂದಿದೆ. ಯಾವ ರೀತಿಯಾಗಿ ಅಕ್ರಮ ನಡೆದಿದೆ ಅನ್ನೋದು ಕೂಡ ಬಯಲಾಗ್ತಾ ಇದೆ. ಇದೀಗ ಮುಂದುವರೆದ ಭಾಗವಾಗಿ ಸಿಐಡಿ ಅಧಿಕಾರಿಗಳಿಂದ ತನಿಖೆ ಚುರುಕುಗೊಂಡಿದೆ. ಇವತ್ತು ಎರಡನೇ ಬಾರಿ ಕೆಪಿಎಸ್ಸಿ ಕಚೇರಿಯ ಮೇಲೆ ದಾಳಿಯನ್ನು ಮಾಡಲಾಗಿದೆ. ದಾಳಿಯ ನಂತರದಲ್ಲಿ ಇವತ್ತೇನು ಬೆಳವಣಿಗೆಗಳಾಗಿದೆ ಅನ್ನೋದು ಕೂಡ ಗೊತ್ತಾಗಲಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಪ್ರಜ್ವಲ್, ಎಷ್ಟೊತ್ತಿಗೆ ದಾಳಿಯನ್ನ ಮಾಡಿದ್ರು ಸಿಐಡಿ ಅಧಿಕಾರಿಗಳು? ಹೇಗೆ ನಡೀತಾ ಇದೆ ಪರಿಶೀಲನೆ? ಮಧುಶ್ರೀ, ಈಗ ಕೆಲವೇ ನಿಮಿಷಗಳ ಹಿಂದೆ ಒಂದು 11 ಗಂಟೆ ಸುಮಾರಿಗೆ ಸಿಐಡಿ ಅಧಿಕಾರಿಗಳು ಕೆಪಿಎಸ್ಸಿ ಮುಂದೆ ಕೆಪಿಎಸ್ಸಿ ಒಳಗಡೆಗೆ ಎಂಟರ್ ಆಗ್ತಾರೆ. ಅಂದ್ರೆ ಕೆಪಿಎಸ್ಸಿನ ದಾಳಿ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಈಗಾಗಲೇ ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಆಗಿದೆ ಅನ್ನೋ ಒಂದು ಇನ್ವೆಸ್ಟಿಗೇಷನ್ ಅನ್ನ ಕೆಪಿಎಸ್ಸಿಯ ವಿರುದ್ಧ ಸಿಐಡಿ ಅಧಿಕಾರಿಗಳು ಮಾಡ್ತಾ ಇದ್ರು. ಎಸ್ಪಿ ರಾಘವೇಂದ್ರ ಹೆಗಡೆ ಅವರ ನೇತೃತ್ವದ ತಂಡ ಏನಿದೆ ಆ ಒಂದು ತಂಡಕ್ಕೆ ಇನ್ವೆಸ್ಟಿಗೇಷನ್ ಒಪ್ಪಿಸಲಾಯಿತು. ಆ ಇನ್ವೆಸ್ಟಿಗೇಷನ್ ಮಾಡ್ತಿರುವಂತ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಇವರು ಏನೆಲ್ಲ ಅಕ್ರಮಗಳನ್ನ ಮಾಡಿದ್ದಾರೆ ಅನ್ನೋದು ಒಂದಷ್ಟು ಅಂಶಗಳು ಬೆಳಕಿಗೆ ಬರ್ತವೆ. ಅಂದ್ರೆ ಈ ಹಿಂದೆನೆ ಘಟನೆ ನಡೆದು ಕೇಸ್ ದಾಖಲಾದ ಬಳಿಕವಾಗಿ ಕೇಸ್ ದಾಖಲಾದ ತಕ್ಷಣವೇ ಇವರು ಒಂದು ದಾಳಿಯನ್ನ ಮಾಡಿರ್ತಾರೆ. ಆ ದಾಳಿಯನ್ನ ಮಾಡಿ ಒಂದಷ್ಟು ತನಿಖೆಯನ್ನ ಒಳಪಡಿಸಿರ್ತಾರೆ. ಆಗ ಒಂದಷ್ಟು ವಸ್ತುಗಳನ್ನ ಕಡತಗಳನ್ನ ವಶಕ್ಕೆ ಪಡ್ಕೊಂಡಿರ್ತಾರೆ. ಅದಾದ್ಮೇಲೆ ಈಗ ಸುಮಾರು ಒಂದು 7-8 ದಿನಗಳ ಇನ್ವೆಸ್ಟಿಗೇಷನ್ ಮಾಡಿ ಈ ಇನ್ವೆಸ್ಟಿಗೇಷನ್ ನಲ್ಲಿ ಕಂಡು ಬಂದಂತ ಅಂಶಗಳನ್ನ ಘಟನೆಗೆ ತೆಗೆದುಕೊಂಡು ಆ ಅಂಶಗಳನ್ನ ಆಧಾರದ ಮೇಲೆ ಈಗ ಎರಡನೇ ಬಾರಿ ದಾಳಿಯನ್ನ ಮಾಡಿದ್ದಾರೆ. ಕಳೆದ 2-3 ದಿನಗಳ ಹಿಂದೆ ತನಕನೂ ಸಹಿತ ಇದೇ ಕೆಪಿಎಸ್ಸಿ ಮತ್ತೆ ಕೆಪಿಎಸ್ಸಿಗೆ ಸಂಬಂಧಪಟ್ಟಂತೆ ಇಡಿ ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಅವರು ದಾಳಿಯನ್ನ ಮಾಡಿದ ಬಳಿಕವಾಗಿ ಇವರು ಈಗ ಸಿಐಡಿ ಅವರು ಎರಡನೇ ಬಾರಿ ದಾಳಿಯನ್ನ ಮಾಡ್ತಿದ್ದಾರೆ. ಪ್ಯಾರಲಲ್ ಆಗಿ ಇನ್ವೆಸ್ಟಿಗೇಷನ್ ನಡೀತದೆ. ಇಡಿ ಅವರು ಅಲ್ಲಿ ಕೆಪಿಎಸ್ಸಿ ನಡೆದಿರುವಂತ ಎಲ್ಲಾ ಫೈನಾನ್ಷಿಯಲ್ ವಿಚಾರಗಳನ್ನ ತನಿಖೆಗೆ ಒಳಪಡಿಸ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಅಂದ್ರೆ ಯಾವಾಗೆಲ್ಲ ಫ್ರಾಡ್ ಆಗಿದೆ, ಈ ಕಳೆದ 3-4 FIR ಗಳು ಏನಾಗಿದೆ ಎಲ್ಲದನ್ನೇ ಗಮನದಲ್ಲಿ ಇಟ್ಕೊಂಡು ತನಿಖೆಯನ್ನ ಮಾಡ್ತಿದ್ದಾರೆ ಪ್ರಮುಖವಾಗಿ. ಮತ್ತೆ ಈ ಪರ್ಟಿಕ್ಯುಲರ್ ಪ್ರಕರಣ ಅಂದ್ರೆ ಈಗ ಪ್ರಸ್ತುತವಾಗಿರುವಂತ ಪ್ರಕರಣ ಅಂತ ಅಂದ್ರೆ ಅವ್ರಿಗೆ ಇರುವಂತದ್ದು ಪಶುವೈದ್ಯಾಧಿಕಾರಿಗಳ ನೇಮಕಾತಿ. ಈ ಎರಡೂ ಏಜೆನ್ಸಿಗಳು, ಒಂದು ರಾಜ್ಯ ಏಜೆನ್ಸಿ ಆಗಿರುವಂತ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆಗಿರುವಂತ ಸಿಐಡಿ ಅಧಿಕಾರಿಗಳು ಹಾಗೂ ಇಡಿ ಅಧಿಕಾರಿಗಳು ಇಬ್ರು ಕೂಡ ಒಂದೇ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಇಲ್ಲಿ 2 ಮಾದರಿಯ ಇನ್ವೆಸ್ಟಿಗೇಷನ್ ನಡೀತದೆ. ಇಡಿ ಅವರು ಹೆಚ್ಚಾಗಿ ಫೈನಾನ್ಷಿಯಲ್ ಫ್ರಾಡ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದ್ದಾರೆ. ಆದ್ರೆ ಸಿಐಡಿ ಅಧಿಕಾರಿಗಳು ಕ್ರಿಮಿನಾಲಿಟಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ತನಿಖೆಯನ್ನ ಮಾಡ್ತಿದ್ದಾರೆ. ಈಗಷ್ಟೇ ರೇಡ್ ಶುರುವಾಗಿದೆ. ಕಳೆದ ಒಂದು 20-30 ನಿಮಿಷಗಳ ಹಿಂದೆ ಅಷ್ಟೇ ಸಿಐಡಿ ಅಧಿಕಾರಿಗಳು ಈಗ ಕೆಪಿಎಸ್ಸಿ ಒಳಗಡಿಕೆ ಎಂಟ್ರಿಯನ್ನ ಕೊಟ್ಟು ಅಲ್ಲಿ ಒಂದಷ್ಟು ಪರಿಶೀಲನೆಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಧನ್ಯವಾದ ಪ್ರಜ್ವಲ್ ತಮ್ಮ ಮಾಹಿತಿಗಾಗಿ.